ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮ್ಮ ಶನಿದೇವರು ಭಕ್ತರು ಯಾರೇ ಇರ್ಬೋದು, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಬೆಳಗ್ಗೆ ಎದ್ದು ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಎಲ್ಲರೂ ಒಳ್ಳೆಯ ಮಾಡಿದ್ದೀನಿ. ಆ ಭಗವಂತ ನಮಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೈ ಮುಗಿದು ಕೇಳ್ತೀನಿ. ಇವತ್ತು ಶುಕ್ರವಾರ 12ನೇ ತಾರೀಕು 7ನೇ ತಿಂಗಳು 2024 ಶುಕ್ರವಾರ 8 ಗಂಟೆ ಆಗಿದೆ. ಏನಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬರೂ ಸಾಯಂಕಾಲ ಹೋಗಿ ಹೆಣ್ದೇವ್ರ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ದೀಪ ಹಚ್ಚಿ ಬನ್ನಿ. ನಿಮಗೆ ಒಳ್ಳೆ ಶ್ರೇಷ್ಠ ಆಯ್ತದೆ. ಭಗವಂತ ಒಳ್ಳೇದು ಮಾಡ್ತಾನೆ. ಬೆಳಿಗ್ಗೆನೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ಒಳ್ಳೇದಾಯ್ತದೆ, ಎಲ್ಲರಿಗೂ ಒಳ್ಳೇದಾಯ್ತದೆ. ಏನಪ್ಪ ಅಂದರೆ ಕೆಲವರು ಈ ಹೊಟ್ಟೆ ಹಸು ಅಂತ ಬರ್ತಾರೆ, ಅನ್ನ ಕೊಡಿಸಿ. ಕೆಲವ್ರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ನಿಮ್ಮ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಒಳ್ಳೆತನ ಆಯ್ತದೆ. ಕುಡಿಯೋ ನೀರು ಕೊಡಿ. ದನ ಕರುಗಳಿಗೆ ಬಂದರೆ ಮನೆ ಬಾಗಿಲಿಗೆ ನೀರು ಇಕ್ಕಿ, ಅವೆಲ್ಲರಿಗೂ ಅನುಕೂಲ ಆಯ್ತದೆ. ಗೋಧಾನ್ಯ ಅಂತ ಹೇಳ್ತೀವಿ. ಆ ಗೋವಿಗೆ ಮಾಡಿದ್ರೆ ಫಲ ಕೊಟ್ಟೇ ಕೊಡ್ತದೆ. ನಾವು ನೀರಿಕ್ಕಿದ್ರೆ ಅದು ನಮಗೆ ಅಮೃತನೇ ಕೊಡ್ತದೆ. ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ ಹಾಲು, ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಹೊಲಕ್ಕೆ ಗೊಬ್ಬರ ಹೆಂಗೆ ಹಾಕ್ತೀವೋ, ಭೂತಾಯಿ ನಮಗೆ ಬೆಳೆ ಹೆಂಗೆ ಕೊಡ್ತದೆ, ಹಂಗೆ ದನ ಕರುಗಳಿಗೂ ನೀರು ಇಕ್ಬೇಕು. ಭೂಮಿಗೂ ಕಾಲಿಗೆ ಯಾರಿಗೆ ನಮಸ್ಕಾರ ಮಾಡಲಿಲ್ಲ ಅಂದರೂ ಭೂಮಿಗೆ ನಮಸ್ಕಾರ ಮಾಡ್ಕೋಬೇಕು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಭೂತಾಯಿಗೆ ನಮಸ್ಕಾರ ಮಾಡಿದ್ರೆ ಶ್ರೇಷ್ಠ. ಇದೆಲ್ಲ ಗೊತ್ತಿದ್ದು ಕೆಲವ್ರಿಗೆ ಗೊತ್ತಿರೋದಿಲ್ಲ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮರ ಗಿಡಗಳಿಗೆ ನೀರು ಹಾಕೋರು ಯಾರಪ್ಪ? ಹೋಗಿ ಯಾರನ್ನು ಹಾಕ್ತಾರ? ಯಾರೂ ಹಾಕೋದಿಲ್ಲ. ನಮಗೆ ನೆರಳು ಕೊಡೋದಿಲ್ವಾ? ಸೌದೆ ಕೊಡೋದಿಲ್ವ? ಕಟ್ಟಿಗೆ ಕೊಡೋದಿಲ್ವ? ಏನು ಕೊಡೋದಿಲ್ಲ ಮರ. ಅದಕ್ಕೆ ಭಗವಂತನೇ ಎಲ್ಲದಕ್ಕೂ ಕಾರಣ. ದನ ಕರುಗಳಿಗೆ ನೀರು ಕೊಡಬೇಕಾದ್ರೆ ಯಾರು ಕೊಡ್ತಾರೆ? ಮನುಷ್ಯರು ಮನೆ ತಾಗಿದ್ದರೆ ಕೊಡ್ತೀವಿ, ಇಲ್ಲಾಂದ್ರೆ ಕಾಡಲ್ಲಿ ಹೋದರೆ ಇಲ್ಲಿ ಕೊಡ್ತವೆ. ಅದಕ್ಕೆ ಭಗವಂತ ಮಳೆ ಹುಯ್ದ್ರೇ ನಮಗೆಲ್ಲ ಅನುಕೂಲ ಆಗೋದು. ರೋಗ ರುಜಿನ ಏನು ಬರ್ದೇ ಕಾಪಾಡೋದು ಭಾರ ಭಗವಂತನ ಕಡೆಯಿಂದನೇ. ಭಗವಂತನ ಯಾರು ಮೊರೆ ಹೋಗ್ತಾರೆ, ಆ ಕಷ್ಟ ಸುಖ ಎಲ್ಲ ಆ ಭಗವಂತ ತಗೊಂಡು ಒಳ್ಳೇದು ಮಾಡ್ತಾನೆ. ಆ ಥರ ಇವತ್ತು ಶುಕ್ರ ಅಂದರೆ ಅವನಿಗೆ ಭಗವಂತನ ಒಂದೇ ಕಣ್ಣು. ಕೊಟ್ಟರೆ ವರ ಕೊಟ್ಬಿಡ್ತಾನೆ, ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇರ್ತಾನೆ. ಆ ಮಹಾನುಭಾವ ಹೆಣ್ಣುದೇವರ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ಬತ್ತಿ ಹಚ್ಚಿ ಕೈ ಮುಗಿರಿ. ಇವತ್ತೂ ಎಲ್ಲರೂ ಸಾಯಂಕಾಲ ಹೋಗಿ ಮಾಡಿ. ಲಕ್ಷ್ಮಿ ಯಾಕೆ ಬರೋದಿಲ್ಲ ಮನೆಗೆ? ಬರ್ತಾಳೆ. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡಬೇಕು. ಸಾಲ ಮಾಡಿದ್ರು ಯಾವ ದೇವರು ಏನು ಮಾಡಿಲ್ಲಪ್ಪ ಅಂತೀರ. ಇವೆಲ್ಲ ಮಾಡಿದ್ರೇ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಅದೆಲ್ಲ ಮಾಡಿದ್ರೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಅದು ಅಮೃತಗಳಿಗೆ ಬಂದಾಗ ತಾನೇ ಒಳ್ಳೇದಾಯ್ತದೆ. ವಿಷಗಳಿಗೆ ಬಂದಾಗ ನಮಗೆ ಕಷ್ಟ ಬರ್ತದೆ. ಹೆಜ್ಜೆ ಇಡಬೇಕಾದಾಗ ಅವೆಲ್ಲ ಯೋಚನೆ ಮಾಡಿ ಮುಂದಕ್ಕೆ ಏನು ಎತ್ತ ಅಂತ ಹೋಗ್ಬೇಕು. ಪ್ರತಿಯೊಬ್ಬರೂ ಅಷ್ಟೇ. ಯಾವುದೇ ಸಾಲ ಮಾಡಲಿ, ಸಾಲ ಮಾಡದೇ ಇರಲಿ, ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡಿ 2 ಕಡ್ಡಿ ಹಚ್ಚಿ ಕೈ ಮುಗಿದು ಹೊರಗಡೆ ಹೋದರೆ ನಿಮಗೆ ಕಷ್ಟ ಅಂತ ಎಲ್ಲಿ ಬರ್ತದೆ? ಬರೋದಿಲ್ಲ. ಭಗವಂತ ಒಂದು ಟೈಮಲ್ಲಿ ಕಾಪಾಡ್ತಾನೆ. ಗಂಡಾಂತರ ಬಂದಾಗ ಪಾರು ಮಾಡಿಬಿಡ್ತಾನೆ. ಅದನ್ನೆಲ್ಲ ಯೋಚನೆ ಮಾಡಬೇಕು ನೀವು. ಇತಿ ನಿಮ್ಮ ಗುರುಗಳಾದ ರಾಮಾನಂದ ಗುರುಗಳು, ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ. ಇಡೀ ಯಾರೇ ಆಗಿರ್ಬೋದು, ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಇಲ್ಲಿ ದಾರಿ ಉಂಟು. ಯಾವತ್ತನ ಬರಲಿ, ಯಾವ ಗಳಿಗೆಲ್ಲನೂ ಬರಲಿ, ಅವ್ರಿಗೆಲ್ಲ ಒಳ್ಳೆಯದಾಯ್ತದೆ ಅಂತ ನಾನು ಕೈ ಮುಗಿದು ಹೇಳ್ತೀನಿ.